Hello guys, welcome back to my channel. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂದರೆ ದಿಸ್ ಇಸ್ ಮೈ ನ್ಯೂ ಐಫೋನ್ 17. ಸೊ ನಿನ್ನೆ ಬಿಗ್ ಬಾಸ್ಕೆಟಲ್ಲಿ ನನ್ನ ತಮ್ಮ ಆರ್ಡ್ರ್ ಮಾಡಿ ತರಿಸಿದ್ದು ಮನೆ ಹತ್ರನೇ. ಸೊ ನೈಟ್ ಅಷ್ಟೊತ್ತಲ್ಲಿ ಆಬ್ವಿಯಸ್ಲಿ ಏನೂ ಇರಲ್ಲ ಹಾಕ್ಸೋಕ್ಕೆ. ಟೆಂಪರು, ಬ್ಯಾಕ್ ಕೇಸ್, ಪ್ರೊಟೆಕ್ಷನ್ಸ್ ಏನೆಲ್ಲ ಬೇಕೋ ಅವೆಲ್ಲ ಹಾಕಿಸ್ಬೇಕು ಇವತ್ತು. ಸೊ ಅದಕ್ಕೇ ಇಲ್ಲೇ ಎಲ್ಲಾದರೂ ಹಾಕ್ಸೋಣ ಅಂದರೆ ಬೇಡ, ಅವನಿಗೆ ಗೊತ್ತಿರೋ ಅಂಗಡಿನೇ ಯಾವಾಗಲೂ ಹಾಕಿಸ್ತಾನೆ ಅವ್ನ ಫೋನ್ಸ್ಗೆಲ್ಲ. ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಬರೋಣ ಅಂತ ಹೇಳಿದ್ದಾನೆ. ಅಲ್ಲೊಂಚೂರು ಕಲೆಕ್ಷನ್ಸ್ ಜಾಸ್ತಿ ಇದೆಯಂತೆ. ಸೊ ಅದಕ್ಕೆ ಅಲ್ಲಿಗೆ ಎತ್ಕೊಂಡು ಹೊರಟಿದ್ದೀವಿ. ಸೊ ಬನ್ನಿ, ಇವತ್ತು ಅದನ್ನು ತೋರಿಸ್ಬೇಕು ಅಂತಲೇ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಮ್, ಲೆಟ್ಸ್ ಗೆಟ್ ಇನ್. ಈ ಶಾಪ್ ಲೊಕೇಟ್ ಆಗಿರೋದು ಚಂದ್ರಲೇಔಟಲ್ಲಿ. ನನ್ನ ತಮ್ಮ ಯಾವಾಗಲೂ ಇಲ್ಲೇ ಅಂತೆ ಹಾಕ್ಸೋದು. ಅವನ ಫೋನ್ಗೆಲ್ಲ ಬ್ಯಾಕ್ ಕೇಸ್ ಮತ್ತು ಟೆಂಪರ್ ಏನೆಲ್ಲ ಬೇಕೋ ಎಲ್ಲ ಇಲ್ಲೇ ಹಾಕ್ಸೋದಂತೆ ಯಾವಾಗ್ಲೂ. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ನನಗೂ ನನ್ನ ಫೋನ್ ಕಲರ್ ತಕ್ಕನಂಗೆ ಒಂದು ಬ್ಯಾಕ್ ಕೇಸ್ ಕೂಡ ಸಿಕ್ತು ನನಗೆ. ನಂದು, ನನ್ನ ಹಸ್ಬೆಂಡ್ದು, ನನ್ನ ತಮ್ಮಂದು, 3 ಜನದ್ದು ಐಫೋನ್ 17 ಆಗೋಯ್ತು. ಸೊ ಅವರಿಬ್ಬರದು ಆಲ್ಮೋಸ್ಟ್ ಒಂದೇ ಥರ ಇದೆ ಬ್ಯಾಕ್ ಕೇಸು. ನಂದು ಅದೇ ಥರ ಇರೋದು ನಂಗೆ ಇಷ್ಟ ಆಗಿಲ್ಲ. ಸೊ ಅದೇ ಥರ ಇದ್ರೂ ನಾನು ಇಸ್ಕೊಳ್ದೆ, ಬೇರೆ ಥರನೇ ಇರಲಿ ಅಂತ ನಾನು ಇಸ್ಕೊಂಡು ಬಂದಬೇಕಾ ಮೇಲ್ಗಡೆ. ಹಾಂ, ಬಂದಿದೆ, ಹತ್ಕೋಬೇಕಾ ಮೇಲ್ಗಡೆ? ಕೆಳಗೆ ಕೂರಕ್ಕಾಗಲ್ಲ? ಆಗಲ್ವಾ? ನೋಡಲಿ, ಏನು ನಾಚಿಕೆ ಬಂದಿದ್ದು ನಿಂಗೆ? ಹಾಂ, ನನ್ನ ದೊಡ್ಡ ಮಗಳು ಈಗಲೇ ಯೂಟ್ಯೂಬರ್ ಆಗ್ತಾಳಂತೆ ನೋಡಿ. ಅವಳೇ ಫೋನ್ ತೊಗೊಂಡು ವೀಡಿಯೋ ಆನ್ ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದಾಳೆ ಫ್ರಂಟ್ ಕ್ಯಾಮ್ರಾದಲ್ಲಿ. ಅವಳು ಲಾಸ್ಟ್ ಸ್ಮೈಲ್ ನೋಡಿ ಹೆಂಗಿದೆ. ಇನ್ನು ನನ್ನ ಚಿಕ್ಕ ಮಗಳು ವಿಷಯಕ್ಕೆ ಬಂದರೆ, ಅವಳು ಫುಲ್ ಕ್ಯಾಮ್ರಾ ನೋಡ್ಕೊಂಡಿದ ತಕ್ಷಣ ನಗೋದೇನು, ನಾಚ್ಕೊಳ್ಳೋದೇನು, ನಮ್ಮನ್ನೇ ಮೀರಿಸ್ತಾರೆ ನನ್ನ ಮಕ್ಕಳನ್ನ. ನಾವೆಲ್ಲ ಈಗ ಯೂಟ್ಯೂಬರ್ ಆಗಿದ್ರೆ, ನನ್ನ ಮಕ್ಕಳು ಇವಾಗಲೇ ಯೂಟ್ಯೂಬರು. 2 ವರ್ಷಕ್ಕೆ 4 ವರ್ಷಕ್ಕೆ ಯೂಟ್ಯೂಬರ್ ಆಗೋಗಿದೆ. ಮೈ ಐಫೋನ್ 17 ಬ್ಯಾಕ್ ಕೇಸ್ ನೈಸ್. ಹಾಂ, ಪ್ರಿಟಿ. ಈ ಫೋನ್ದು ಬ್ಯಾಕ್ ಕೇಸ್ ಚೇಂಜ್ ಮಾಡಿದೆ. ಮತ್ತು ಐಫೋನ್ 17ಗೆ 360 ಡಿಗ್ರಿ ಸ್ಕಿನ್ ಬರುತ್ತಲ್ವ, ಅದು ಮತ್ತು ಟೆಂಪರ್ ಹಾಕ್ಸಿರೋದು. ಸೊ ಈಗ ಆಚೆ ಹೋಗೋ ಪ್ಲ್ಯಾನ್ ಇದೆ, ನೋಡುವ ಏನಾಗುತ್ತೆ ಅಂತ. ಹಾಗೆ ನಾನು ನೆನ್ನೆ ಹೇಳಿದ್ದೆ, ನಿಮ್ಮ ಭಾವಂಗೊಂದು ಏರ್ಪೋರ್ಟ್ಸ್ ಬೇಕಂತೆ, ಆರ್ಡ್ರ್ ಮಾಡು ಅಂತ. ಅವನು ಅದನ್ನೇ ಆರ್ಡ್ರ್ ಮಾಡಿ ತರಿಸಿದ್ದಾನೆ. ಸೊ ಇದನ್ನು ಎಲ್ಲ ಚೆಕ್ ಮಾಡಿ, ಸೌಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಆಚೆ ಹೋಗೋಣ ಅಂತ ಸುಮ್ಮನಾದ್ವಿ. ಚೆನ್ನಾಗಿದೆ ಏರ್ಪೋರ್ಟ್ಸ್. OnePlusದು ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ.
ಗುಡ್ ನೈಟ್. ಹಲೋ ಹಲೋ ಮೆಲೋಡಿ. ಬೇಡಮ್ಮ ಅಕ್ಷಯ ಏನು ಮಾಡ್ತಿದ್ದೆ ಕಂದ? ಆ್ಯಂಡ್ ಹೋಲ್ಡ್ ಡೌನ್ ಬಟನ್ ಇದೆ ಇದರಲ್ಲಿ. ವೆಯ್ಟ್. ಈಗ ಸೌಂಡ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ನಾನು, ಅಮ್ಮ, ವಿಜಯ್, ಅಂದರೆ ನನ್ನ ಚಿಕ್ಕ ತಮ್ಮ, ನನ್ನ ಮಕ್ಕಳಿಬ್ರು ಪಾನಿಪುರಿ ತಿನ್ನಬೇಕು ಅಂತ ಬಂದ್ವಿ. ಈಗ ಈ ಟ್ರೀಟ್ ಯಾಕೆ ಅಂದರೆ ನನ್ನ ತಮ್ಮ ಚಿಕ್ಕವನು ಇಟ್ಕೊಂಡು ನೀನು ಐಫೋನ್ ಇಸ್ಕೊಂಡಲ್ವಾ ನನಗೆ ಟ್ರೀಟ್ ಕೊಡಿಸು ಅಂತ ಹೇಳಿ ತಲೆ ತಿಂತಾ ಇಲ್ಲ ಮುಂದು ಪಾಪ. ಅದಕ್ಕೋಸ್ಕರ ಪಾನಿಪುರಿಗೋಸ್ಕರ ಕರ್ಕೊಬಂದೆ. ಈಗ ನನ್ನ ಗಂಡನಿಗೆ ಸರ್ಪ್ರೈಸ್ ಇದು, ಅವ್ರಿಗೆ ಗೊತ್ತಿಲ್ಲ ನಾನು ತಗೋತಿದ್ದೀನಿ. ಒನ್ ಪ್ಲೇಸ್ ತಗೊಂಬಂದಿದ್ದೀವಿ. ಥ್ಯಾಂಕ್ ಯು ಒನ್ ಪ್ಲೇಸ್ ಬೋರ್ಡ್ ಫ್ರೋ ಸೂಪರ್. ಥ್ಯಾಂಕ್ ಯು ಚಿನಿ. ಪೌಚ್ ಬರ್ತಲ್ಲ ಸಿಗಲ್ವಾ? ಸ್ಕ್ರಾಚ್ ಆಗಿದೆ. ನೀವು ಇಸ್ಕೋಬೇಕು. ಚೆನ್ನಾಗೈತಾ? ಬ್ಲ್ಯಾಕ್ ಕಲರ್ ಬೇಕಿತ್ತಾ? ಎರಡು ಹಾಕ್ಕೊಳ್ಳಿ. ಫೋನ್ ನೋಡಿ ಫಸ್ಟು. ಆಯ್ತು, ಥ್ಯಾಂಕ್ ಯು. ಓಕೆನಾ? ಹ್ಯಾಪಿ ಕಬಡಲ್ಲಿ ಇಡಮ್ಮ. ಇವತ್ತಾಗೆ ನಾನು ಒಂದು ಟ್ರೈಪಾಡ್ ಕೂಡ ಇಸ್ಕೊಂಡೆ. ಟ್ರೈಪಾಡು ಏಕೆ ಅಂದರೆ ಮುಂಚೆನೂ ಇತ್ತು, ಬಟ್ ಅಷ್ಟೊಂದು ಹೈಟು ಬರ್ತಾ ಇರಲಿಲ್ಲ, ಅಷ್ಟೊಂದು ಸ್ಟಡಿಯಾಗೂ ಇರಲಿಲ್ಲ. ಅದು ಇದೇ ಸೇಮ್ ನನ್ನ ತಮ್ಮನ ಹತ್ರನೂ ಇರೋದು. ಅದೊಂಚೂರು ಹೆವಿಯಾಗಿತ್ತು, ಹಾಗೆ ಒಂಚೂರು ಸಪೋರ್ಟಿವ್ ಆಗಿ ಎಲ್ಲ ಇತ್ತು. ಅದಕ್ಕೋಸ್ಕರ ಅದೇ ಸೇಮ್ ತಗೋಬೇಕು ಅಂತ ಅದನ್ನೇ ತೊಗೊಂಡೆ. ಯಾಕೆ ಅಂದರೆ ಒಂಚೂರು ಬಜೆಟ್ ಫ್ರೆಂಡ್ಲಿ ಆಗಿತ್ತು, ಅದಕ್ಕೋಸ್ಕರ. ಚೆನ್ನಾಗಿದೆ. ಒಂದು ಲೆಂತು, ಹೈಟ್ ಮತ್ತು ಅದ್ರದ್ದು ವೆಯ್ಟು ಎಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರನೇ ತಗೊಂಡೆ. ಫುಲ್ಲು ದೊಡ್ಡನೇ ಆಯ್ತದೆ. ಇನ್ನ ಮಾಡ್ಬೋದು ಸಾಕು ಅಷ್ಟೇನಾ? ಅಷ್ಟೇ. ಎಲ್ಲ ಚೆಕ್ ಮಾಡಿ ನೋಡೋ ಅಷ್ಟೊತ್ತಿಗೆ ಸಂಜೆ ಕೂಡ ಆಗಿತ್ತು. ನೋಡಿ ನಮ್ಮ ಮನೆ ಹತ್ರದಿಂದ ಯಾವ ಥರ ಕಾಣಿಸ್ತಾ ಇದೆ ವ್ಯೂ ಅಂತ. ಮಳೆ ಕೂಡ ಬರೋ ಥರ ಇತ್ತು. ಸೊ ನನ್ನ ವ್ಲಾಗ್ ಕೂಡ ಕಂಪ್ಲೀಟ್ ಆಯಿತು ಇವತ್ತಿಗೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.